ಸಾಕ ಬಟನ್ ಕೊಡೆ ಆಗಲ್ಲ ಮತ್ತೆ ಹೀರೋ ಬರಲ್ವಲ್ಲ ಎಷ್ಟಿದ್ರೆ. ಗರಡಿ ಪೈಲ್ವಾನ್ಗಳು ತಲೆ ಮೇಲೆ ಎತ್ತಾಕುವಂತ ಒಂದು ಇದಕ್ಕೋಸ್ಕರ ಇದನ್ನ ಗಂಡು ಕಲ್ ಮಾಡಿದ್ವಿ ನೋಡಿ. ಆರ್ಟ್ ಫೀಲ್ಡ್ ಅಂದ್ಮೇಲೆ ರಿಸ್ಕ್ ಇದೆ, ಮತ್ತೆ ಅಷ್ಟ ತಲೆನೂ ಉಪಯೋಗಿಸ್ಬೇಕು. ಸಿನಿಮಾ ರಂಗದವರು ಯಾವಾಗ್ಲೂ ಪ್ರೋತ್ಸಾಹ ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಫ್ರೀಜ್ ಮಾಡ್ತೀರಾ ಅದು? ಇಲ್ಲ, ಖಾಲಿ ಖಾಲಿ ಇರುತ್ತೆ, ಏನು ಐಸ್ ಗೀಸ್ ಏನ್ ಹಾಕಲ್ಲ. ಇಷ್ಟೇ ಥರ್ಮಾಕೋಲ್ ಅಲ್ಲಿ ಸುಮ್ಮನೆ. ಅದೇ ಥರ್ಮಾಕೋಲ್ ಏನು ಅಂದ್ರೆ ಹೀಟ್ ನ ತಗೊಳ್ಳೋದು ಇಲ್ಲ, ಬಿಡೋದು ಇಲ್ಲ. ಅದಕ್ಕೋಸ್ಕರ ಈ ಬಾಕ್ಸ್ ಅಲ್ಲಿ ಇದು ನೋಡ್ಬೋದು. ಹೊರಗಡೆ ಶೂಟ್ ಮಾಡ್ಬೋದು ಅದನ್ನ, ಅಂದ್ರೆ ಬ್ರೇಕ್ ಮಾಡೋದನ್ನ. ಎಷ್ಟು ಸರ್ ಇದು ಪ್ರಾಪರ್ಟಿ ವೇಸ್ಟ್ ಆದ್ರೆ? ಏನ್ ತೊಂದರೆ ಇಲ್ಲ, ಆಚೆ ಬ್ರೇಕ್ ಮಾಡುವ, ಒಳಗೆಲ್ಲ ಇಲ್ಲಿ ಗ್ಲಾಸ್ ಅಲ್ಲ, ಇದು ರಿಯಲ್ ಗ್ಲಾಸ್ ಏನಾ? ಅಲ್ಲ, ಈಗ ಬನ್ನಿ ತೋರಿಸ್ತೀನಿ ನೋಡಿ. ಸಾಕ ಬಟನ್ ಕೊಡೆ ಆಗಲ್ಲ ಸರ್. ಆಕ್ಚುಲಿ ಇವಾಗ ಕೆಲವೊಂದ್ ಸಿನಿಮಾಗಳಲ್ಲಿ ಬಾಟಲ್ ಹೊಡಿಯೋದ ನೋಡಿದೀವಿ, ನಿಮ್ ಕೈಲಿರೋದು ಕೂಡ ರಿಯಲ್ ಬಾಟಲ್ ತರ ಕಾಣಿಸುತ್ತೆ. ಅದು ಹೆಂಗೆ ಸರ್, ಹೊಡಿದ್ರೆ ಪೆಟ್ಟಾಗುತ್ತಾ ಹೇಗೆ? ನೀವೊಂದಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತಿದ್ದೀರಾ ನೋಡಿ ಮೇಡಮ್. ಈಗ ಇದನ್ನ ಇವರಿಗೆ ಒಳಗ್ ತೋರಿಸ್ತೀನಿ ನೋಡಿ. ಒಂದು ಚೂರು ಪೆಟ್ಟಾಗಲ್ಲ, ಅವರೇ ಹೇಳ್ತಾರೆ. ಅವರೇ ಹೇಳಿ ಏನೇನ್ ಪೆಟ್ಟಾಗಿಲ್ಲ ನೋಡಿ. ಈ ತರ ಪೀಸಸ್ ರಿಯಲ್ ತಲೆ ಕೊದ್ರಕೊಳ್ಳಿ. ಕೈನೂ ಕುಯ್ಯಲ್ಲ, ಶಾರ್ಪ್ ಎಡ್ಜ್ ಇರುತ್ತೆ. ಹಂಗಲ್ಲ, ಇದೇನಿರಲ್ಲ. ಪ್ರೆಸ್ ಮಾಡಬಾರ್ದು, ಹಿಂಗ್ ಇಟ್ಕೊಂಡು ಹಿಂಗೆ. ಅದಕ್ಕೆ ಬೇರೆ ಇದೆ, ಬೇರೆ ಮಾಡ್ಕೊಡಿ. ಸರಿ ಸರಿ. ಈಗ ನಮಗೆ ನೋಡೋದಕ್ಕೆ ಒಂದ್ಸಲ ಮೈ ಜುಮ್ ಅಂತ ಓಡಿಸ್ಕೊಂಡ್ರಿ ನೀವು, ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಏನ್ ಪೆಟ್ಟಾಗಿಲ್ಲ, ತುಂಬಾ ಲೈಟ್ ಟಚ್ ಅಷ್ಟೇ ಇದೆ. ಸಿನಿಮಾಗೆಲ್ಲ ತುಂಬಾ ಈಸಿಯಾಗಿ ಇದನ್ನೆಲ್ಲ ಯೂಸ್ ಮಾಡಬಹುದು. ಅಂದ್ರೆ ಬಾಟಲ್ ನೋಡಿದ ತಕ್ಷಣ ಹೊಡೆಯೋಕ್ ಬಂದ ತಕ್ಷಣ ಭಯ ಆಗ್ಲಿಲ್ಲ? ಆಕ್ಚುಲಿ ನಾನು ಇದೇ ಕ್ಷೇತ್ರದಲ್ಲಿ ಇರೋದ್ರಿಂದ ನನಗೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿತ್ತು, ಹಂಗಾಗಿ ನಾನು ಧೈರ್ಯವಾಗಿ ನಿಂತ್ಕೊಂಡೆ. ಪುಡಿ ಪುಡಿ ಆಗುತ್ತಲ್ಲ ಸರ್, ಆತರ ಸ್ಪೆಷಲ್ ಆಗಿ ನೀವು ರೆಡಿ ಮಾಡೋದು? ಹೌದು ಮೇಡಮ್. ಈಗ ಏಟ್ ಬೀಳ್ಬಾರ್ದಲ್ಲ, ಮತ್ತೆ ಹೀರೋ ಬರಲ್ವಲ್ಲ ಎಷ್ಟಿದ್ರೆ. ಈಗ ಹಂಗಾರೆ ಕೆಲವೊಂದ್ ಸಣ್ಣ ಪುಟ್ಟ ಸ್ಕಿಟ್ಗಳಿಗೂ ಮಾಡ್ಬೇಕಾದ್ರೆ ಈ ತರ ಬಾಟಲ್ಗಳು ಬೇಕಾಗುತ್ತೆ, ಅದಕ್ಕೂ ನಿಮ್ಮನ್ನ ಸಂಪರ್ಕಿಸಬಹುದು? ಮಾಡ್ಬೋದು ಮೇಡಮ್. ತುಂಬಾ ಜನ ಸಣ್ಣ ಸಣ್ಣ ಈ ತರ ಸ್ಕಿಟ್ ಮಾಡೋರೆಲ್ಲ ಬಂದ್ ತಗೊಂಡು ಹೋಗ್ತಾರೆ. ಸರ್, ಇವಾಗ ಸಿನಿಮಾಗಳಿಗೆ ಪ್ರಾಪರ್ಟಿ ಕೊಡ್ತೀರಾ, ಈಗ ಕೆಲವೊಂದು ಸ್ಕಿಟ್ಗಳಿಗೂ ಬೇಕಾದ್ರೆ ನೀವು ಪ್ರಾಪರ್ಟಿ ಕೊಡ್ತೀರಾ ಅಂತ ಹೇಳಿದೀರಾ, ಫೇಕ್ ಪ್ರಾಪರ್ಟಿಗಳು. ಏನಿರುತ್ತೆ ಸರ್ ರೇಟ್ ಎಲ್ಲ ನಿಮ್ಮಲ್ಲಿ? ಈಗ ಇದನ್ನ ಕೊಡಿ ತೋರಿಸ್ತೀವಿ. ಈ ಲಾಂಗ್ ಮೇಡಮ್, ಇದು ಒಂದು 500 ರುಪೀಸ್, 600 ರುಪೀಸ್, 400 ರುಪೀಸ್ ಈ ತರ ತಯಾರು ಮಾಡ್ಬೋದು. ಸೊ ನಾವೇನ್ ಮಾಡಿದ್ವಿ, ತುಂಬಾ ಕಮ್ಮಿ ಮಾಡಿದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕಲ್ಲ ಅಂದ್ಬಿಟ್ಟು ಒಂದು 500 ರುಪೀಸ್ ನ ಇದಕ್ಕೆ ಚಾರ್ಜ್ ಮಾಡ್ತೀವಿ ನೋಡಿ. ಇದು ರಾಡು, ಇದು 800 ರುಪೀಸ್. ಇದು ಡೈಯಲ್ಲಿ ಮಾಡಕ್ಕಾಗಲ್ಲ. ಈ ತ್ರಿಶೂಲ ಬಂದು ನಿಮ್ಗೆ ಒಂದು 2500 ರುಪೀಸ್ ಆಗುತ್ತೆ. ಅದ್ರಲ್ಲಿ ಇನ್ನು ಬೇರೆ ಸ್ಪೆಷಲ್ ಇಲ್ಲ, ಒಂದೇ ತರ? ಅಂದ್ರೆ ಇದು ಏನಂದ್ರೆ ಮೇಡಮ್, ಕೆಲವು ಕಾರ್ವಿಂಗ್ ಇದ್ರೆ ಚಾರ್ಜಸ್ ಜಾಸ್ತಿ ಆಗುತ್ತೆ. ಡೈ ಹಾಕಿ ಅದನ್ನ ಕ್ಲೇ ವರ್ಕ್ ಮಾಡಿ ಡೈ ಮಾಡ್ಬೇಕು, ಪ್ರಿಪರೇಷನ್ ಮಾಡಬೇಕು. ಆತರ ಟೈರ್ಗಳು ಸರ್, ಲಾರಿ ಟೈರ್, ಮತ್ತೆ ಅವ್ರಿಗೆ ಏನ್ ನೀಡ್ ಇದೆ ಆತರ ಟೈರ್ ಮಾಡ್ಕೊಡ್ತೀರಾ? ಹೌದೌದು ಮೇಡಮ್. ಈಗ ಇದು ಬಂದು ಲಾರಿದು ಮೇಡಮ್, ಅದೇ ಮರಳ್ ಲಾರಿ ಬರುತ್ತಲ್ಲ ಅದು ಟೈರು. ಇನ್ನೊಂದು ಕ್ಯಾಂಟ್ರಿ ಟೈರ್ ಬರುತ್ತೆ, ಸ್ವಲ್ಪ ವೇರಿ ಇರುತ್ತೆ. ಮತ್ತೆ ಈಗ ಜೀಪ್ ಟೈರ್ ಬರುತ್ತೆ. ಸೊ ಅದೇನಿದೆ ಸರ್ ರೇಟ್? ಈ ಟೈರ್ ಇದು ಒಂದು 10,000 ರೂಪಾಯಿವರೆಗೂ ಬೆಲೆ ಬಾಳುತ್ತೆ ಟೈರ್. ಸಣ್ಣ ಪುಟ್ಟದಾದ್ರೆ? ಸಣ್ಣದೊಂದು 2,000 ಕಮ್ಮಿ ಆಗುತ್ತೆ. ಈ ಸಿಲಿಂಡರ್ ಒಂದು 5,500ದಿಂದ 6,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತೀವಿ. ನೋಡ್ಕಂತೀವಿ, ಅಂದ್ರೆ ಈಗ ಒಟ್ಟಿಗೆ ವ್ಯಾಪಾರ ಮಾಡಿದಾಗ ಒಂದ್ ಸ್ವಲ್ಪ ಬಿಟ್ಕೊಡೋದು ಇರುತ್ತೆ. ಅಂದ್ರೆ ಸ್ಟ್ರಿಕ್ಟ್ ಆಗಿ ವ್ಯಾಪಾರ ಮಾಡಕ್ ಆಗಲ್ಲ ಬಿಸ್ನೆಸ್ ಅಲ್ಲಿ. ಒಂದ್ ಸ್ವಲ್ಪ ನೋಡ್ತೀವಿ, ಒಂದು ಸಿಂಗಲ್ ಐಟಮ್ ತಗೊಂಡಾಗ ಸ್ವಲ್ಪ ಚಾರ್ಜಸ್ ಮಾಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಸರ್. ಇದು ನೋಡಿ, ಇದು ನಾನು ಇಷ್ಟು ಈಸಿಯಾಗಿ ಇಟ್ಟು ತಗೊಂಡಿದ್ದೀನಿ. ಆದ್ರೆ ಇದು ಗರಡಿ ಪೈಲ್ವಾನ್ಗಳು ಸೀನ್ ಬಂದಾಗ, ಸೊ ಇದು ತಲೆ ಮೇಲೆ ಎತ್ತಾಕುವಂತ ಒಂದು ಇದಕ್ಕೋಸ್ಕರ ಇದನ್ನ ಗಂಡು ಕಲ್ ಮಾಡಿದ್ವಿ. ಬಟ್ ಇದನ್ನ ಸ್ವಲ್ಪ ಭಾರ ಅಂತ ಫೀಲ್ ಮಾಡಿದಾಗ ಒಂಚೂರು ಇನ್ನೊಂದ್ ಸ್ವಲ್ಪ ಫೀಲ್ ಆಗೋದಕ್ಕೆ ಬೇರೆ ಸಪರೇಟ್ ಗುಂಡನ್ನ ಮಾಡ್ತೀವಿ. ಇದ್ರಲ್ಲಿ 2 ವೆರೈಟಿ ಮಾಡ್ತೀವಿ. ಇದು ತಲೆ ಮೇಲೆ ಎತ್ತಾಕೋದಕ್ಕೆ ಸ್ವಲ್ಪ ಈಸಿ ಇರ್ಲಿ, ಎತ್ತಿ ಹಿಂಗೆ ಬಿಸಾಕೋದಕ್ಕೆ ಅಥವಾ ಸ್ಲಿಪ್ ಆದಾಗ ಒಂದ್ ಮೇಲೆ ಬೀಳೋದಕ್ಕೂ ಈಸಿ ಇರ್ಲಿ ಅಂತ ಇದ್ ಮಾಡಿ ಸ್ವಲ್ಪ ಭಾರ ಕಮ್ಮಿ ಮಾಡಿದ್ವಿ. ಸ್ವಲ್ಪ ಗುಂಡು ನೆತ್ತಿ ಇದನ್ನ ಹಿಂಗೆ ಹಿಂದಕ್ಕೆ ಹೊರಡಿಸ್ತಾರೆ, ಅದಕ್ಕೆ ಸ್ವಲ್ಪ ಭಾರ ಕೊಡ್ರಿ. ಏನಿದೆ ಸರ್ ಇದ್ರ ರೇಟ್? ಇದು ಮೇಡಮ್ ಒಂದೊಂದ್ಸತಿ ಡಿಪೆಂಡ್ ಅಪಾನ್ ನೋಡ್ತೀವಿ, ಒಂದ್ ಕೊಡ್ತಾರ. ಅಂದ್ರೆ ನಮ್ದು ಹೆಂಗೆ ಅಂದ್ರೆ ಸಿಂಗಲ್ ಮಾಡಿದಾಗ ನಮ್ಗೆ ಖರ್ಚು ಮತ್ತೆ ಲೇಬರ್, ಅಂದ್ರೆ ಅದಕ್ಕೆ ತಗಲೋ ಎಲ್ಲಾ ತರದ್ದು ವರ್ಕೌಟ್ ಆಗಲ್ಲ. ಸೊ ಅವಾಗ ಅದು ಒಂದ್ 4,000 5,000 ಹಿಂಗೆಲ್ಲ ಚಾರ್ಜ್ ಆಗುತ್ತೆ.
ಇದೇ 10 ಪೀಸ್ ಕೊಟ್ಟಾಗ 2,000 ಕಟ್ಟಾಗಿ 3,000 ರೂಪಾಯಿ ಬಿದ್ದಿದೆ. ಈಗ ನಿಮ್ಗೆ ಇಂಡಸ್ಟ್ರಿನವರು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು, ಬೇರೆಯವರು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ನಿಮ್ಮನ್ನ? ಬೇರೆಯವರು ಅಂದ್ರೆ ಏನು ಮೇಡಮ್, ಡ್ರಾಮಾದವರ ಅಥವಾ ಯಾರಾದ್ರೂ ಈಗ ಯಾರಿಗೂ ಶಾರ್ಟ್ ಫಿಲಂ ಪ್ರಾಪರ್ಟಿ ಮಾಡೋರಾ? ಬೇಕಾಗುತ್ತೆ, ಡಮ್ಮಿ ಪ್ರಾಪರ್ಟಿಗಳು. ಅಂದ್ರೆ ಈಗ ಅವ್ರು ಕೆಲವರು ಈ ಮ್ಯಾನೇಜರ್ ಇರ್ತಾರೆ, ನಮ್ ಸಿನಿಮಾ ಮ್ಯಾನೇಜರ್ಸ್ ಅಥವಾ ಸಿನಿಮಾಗೆ ಸಂಬಂಧಪಟ್ಟಿದ್ದ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರು ಕೆಲವರು ಕೆಲಸ ಮಾಡಿದ್ರು, ನನ್ನ ನಂಬರ್ ಕೊಟ್ಟು ಆ ತರದ್ದೊಂದು ಲಿಂಕ್ ಇಟ್ಕೊಂಡು. ಸರ್, ಈಗ ವಿಕೆಟ್ ಇದ್ರಲ್ಲೂ ಹೊಡಿತಾರೆ, ಬ್ಯಾಟಲ್ ಹೊಡಿತಾರೆ, ಹಾಕಿ ಸ್ಟಿಕ್ ಅಲ್ಲೆಲ್ಲ ಹೊಡಿಯೋದ್ ನೋಡಿದೀವಿ. ಸೊ ಅವಾಗ್ಲೇ ನೀವು ಬಾಟಲ್ ತೋರ್ಸುದ್ರಿ, ಇದು ಹೇಗಿರುತ್ತೆ ಸರ್? ಅದು ಮೇಡಮ್ ಇದು ನೋಡಿ, ಇದು ಕೆಮಿಕಲ್ ಮಾಡಿ, ಇದು ಏನಕ್ಕೋಸ್ಕರ ಅಂದ್ರೆ ಈ ಲೇಡೀಸ್ ಆರ್ಟಿಸ್ಟ್ ಅವ್ರಿಗೆ ತಲೆಗೆ ಹೊಡೆದ್ರೆ ಏಟ್ ಬೀಳುತ್ತೆ, ಇದು ಸೇಫ್ಟಿ ಇರಲ್ಲ. ಇದು ಸ್ವಲ್ಪ ಚೆನ್ನಾಗಿ ಉಂಟು ಮೇಡಮ್, ಇದು ತೊಂದರೆ ಇಲ್ಲ. ಬಟ್ ಅದಕ್ಕಿಂತ ಇದು ಸ್ವಲ್ಪ ಏಟ್ ಕಮ್ಮಿ ಬೀಳುತ್ತೆ. ಬಟ್ ಇದು ಫಿನಿಶಿಂಗ್ ಚೆನ್ನಾಗಿರುತ್ತೆ. ಬ್ರೇಕ್ ಆದಾಗ ಒರಿಜಿನಲ್ ಮರ ಬ್ರೇಕ್ ಆದಂಗ ಆಗುತ್ತೆ, ಇದು ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮ್ಗೆ ಇದನ್ನ ತೋರಿಸ್ತೀನಿ, ಇದನ್ನ ಬ್ರೇಕ್ ಮಾಡಿ ನೋಡಿ. ನೋಡಿ ಇದು ನೋಡಿ, ಕೇಳಿ ಏನಾದ್ರು ಏಟ್ ಬಿತ್ತ ಅಂತ. ಇಲ್ಲ ಸರ್, ಏನು ಬೇಕು ಅದಕ್ಕೋಸ್ಕರ ಎಲ್ಲ ನಿಮ್ಮಲ್ಲಿ ಇರೋದು, ಯಾವುದೇ ರೀತಿಯ ದೇಹಕ್ಕೆ ಹಾನಿ ಆಗದಂತ ವಸ್ತುಗಳು ಇದೆ ನಿಮ್ಮಲ್ಲಿ. ಅಲ್ಲ, ಅದು ಏನಕ್ಕೋಸ್ಕರ ಇದು ರೆಡಿ ಮಾಡಿದ್ವಿ ಅಂದ್ರೆ, ಇದು ತುಂಬಾ ಮೊದ್ಲೆಲ್ಲ ಏನ್ ಮಾಡೋರು, ತುಂಬಾ ಗಟ್ಟಿ ಮಾಡ್ಬಿಟ್ಟು ಆಲ್ಮೋಸ್ಟ್ ಆಲು ತುಂಬಾ ಫೈಟರ್ಗಳಿಗೆ ಗಂಟ್ ಬಂದಿದೆ ಬೆನ್ನಲ್ಲೆಲ್ಲ. ಅವ್ರು ನಮಗೆ ತೋರ್ಸೋರು ಅವಾಗ, ನೋಡಿ ಎಷ್ಟು ಗಂಟಿದೆ ಅಂತ. ಆ ಗಂಟ್ ಮೇಲೆ ಅವನ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ರೀ ಅಂತ ನಾವೆಲ್ಲ ರೇಗಿಸ್ತಾ ಇದ್ವಿ. ಆ ಗಂಟಿಗೆ ತುಂಬಾ ನೋವಿರುತ್ತೆ ಫೈಟರ್ಗಳಿಗೆ. ಸೊ ಯಾಕೆ ನಾವು ನಮ್ಮ ಫೈಟರ್ಗಳಿಗೆ ನೋಡ್ಕೊಂಡು ಇನ್ನೂ ಲೈಟ್ ವೈಟ್ ಮಾಡಿದ್ರೆ ಅದನ್ನ ಅವ್ರಿಗೆ ಏಟ್ ಬೀಳತ್ತು ತಪ್ಪುತ್ತಲ್ಲ ಅನ್ನೋ ಒಂದು ಐಡಿಯಾದಲ್ಲಿ ಇದು ಮಾಡಿ. ಅಂದ್ರೆ ಯಾವ ಇಯರ್ ಇಂದ ಸರ್ ಹಿಂಗೆ ಈ ತರ ಅಂದ್ರೆ ಏಟ್ ಆಗದೆ ಇರೋ ತರ? ಒಂದು 5-6 ವರ್ಷದ ಹಿಂದೆಯಿಂದ ಶುರು ಮಾಡಿ, ತುಂಬಾ ಏನಿಲ್ಲ, ಅದಕ್ಕೂ ಮುಂಚೆ ಪೆಟ್ಟಾಗ್ತಾ ಇತ್ತು. ಪೆಟ್ಟಾಗ್ತಾ ಇತ್ತು. 5-6 ವರ್ಷದಿಂದ ಒಂಚೂರು ತೊಂದ್ರೆ ಇಲ್ಲ. ನಿಮ್ ಹೆಸರು? ದಿಲೀಪ್ ಅಂತ ಹೇಳಿ. ಈಗ ನೀವು ಸರ್ ಜೊತೆ ಸೇರಿ ಪ್ರಾಪರ್ಟಿನೆಲ್ಲ ಮಾಡ್ತೀರಾ, ಅದು ಡಮ್ಮಿ ಪ್ರಾಪರ್ಟಿ ನಾವೆಲ್ಲ ಈಗ ನೋಡಿ ಸ್ವಲ್ಪ ಖುಷಿ ಆಯ್ತು. ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್, ಹೆಂಗ್ ಮಾಡ್ತೀರಾ ಅದೆಲ್ಲ? ನಾನು ಇವ್ರ ಹತ್ರ ಜಾಯ್ನ್ ಆಗಿ 4 to 5 years ಆಯ್ತು ಮ್ಯಾಮ್. ಅದಕ್ಕಿಂತ ಮುಂಚೆಲೆ ಪೇಂಟಿಂಗ್ ಮಾಡ್ಕೊಂಡು ಮಾತ್ರ ಇದ್ದೆ. ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ಎಲ್ಲ ಹ್ಯಾಂಡ್ ವರ್ಕ್ ಅಲ್ಲಿ ಮಾಡ್ತಾ ಇದ್ದೆ. ಅದು ತುಂಬಾ ಕಷ್ಟನೂ ಆಗೋದು, ಇವ್ರಿಗೆ ಆರ್ಟಿಸ್ಟ್ಗಳಿಗೂ ಏಟ್ ಬೀಳೋದು. ಈಗ ಅದೇನು ತೊಂದ್ರೆ ಇಲ್ಲ, ಈಗೆಲ್ಲ ಹ್ಯಾಂಡ್ ಮೇಕು ಅದ್ರ ಜೊತೆಗೆ ಡೈ ಮೇಕಿಂಗ್ ಎಲ್ಲ ಮಾಡ್ತಾ ಇದೀವಿ. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ವರ್ಕ್ ಅಲ್ಲಿ. ರಿಸ್ಕ್ ಅನ್ಸುತ್ತಾ ಏನಾದ್ರು ಮಾಡ್ಬೇಕಾದ್ರೆ? ಆರ್ಟ್ ಫೀಲ್ಡ್ ಅಂದ್ಮೇಲೆ ರಿಸ್ಕ್ ಇದೆ, ಮತ್ತೆ ಅಷ್ಟ ತಲೆನೂ ಉಪಯೋಗಿಸ್ಬೇಕು. ಯಾಕಂದ್ರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತೀರಾ, ಆಮೇಲೆ ಡಿಸೈನ್ ಎಲ್ಲ ಮಾಡ್ಬೇಕಾದ್ರೆ ಮಷಿನ್ಗಳಿದೆ. ಯಾಕಂದ್ರೆ ನೋಡಿದ್ರೆ ಒಂದಲ್ಲ ಇಲ್ಲಿರೋದು ವೆರೈಟಿ. ನಮ್ಗೆ ಆಲ್ರೆಡಿ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಈ ಕೆಮಿಕಲ್ಗೆ. ಅದಕ್ಕೆ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದು, ಅದಕ್ಕೆ ಮುಂಜಾಗ್ರತಾ ಕ್ರಮ ತಗೋಕ ತಾಂತೀವಿ. ಈ ಮಿಷನರಿ ವರ್ಕ್ ಸೌಂಡ್ ಅವೆಲ್ಲ ನಮ್ಗ ಒಂಥರ ಇದಾಗ್ಬಿಟ್ಟಿದೆ, ಏನು ಅನ್ಸಲ್ಲ. ಸರ್, ಇವಾಗ ಈ ತರ ಡಮ್ಮಿ ಪ್ರಾಪರ್ಟಿ ಮಾಡ್ಬೇಕು ಅಂತ ಹೊರಟಾಗ ನೀವಿಬ್ರು ಜೊತೆಯಾಗಿ ಶುರು ಮಾಡಿದ್ರಿ. ಹೇಗಿತ್ತು ಸರ್ ಆ ಜರ್ನಿ ಸರ್ ಜೊತೆ? ಇಲ್ಲ, ಇವ್ ಜರ್ನಿ ಮೊದ್ಲೇ ಹೇಳಕ್ ಏನೇ ಇಷ್ಟಪಡ್ತೀನಿ ಅಂದ್ರೆ, ಈ ಯಾವ್ದು ಪ್ರಯತ್ನಗಳು ಯಾವತ್ತು ವ್ಯರ್ಥ ಆಗಲ್ಲ. ಆ ಪ್ರಯತ್ನದ ಫಲ ನೀವು ಇವತ್ತು ನೋಡ್ತಾ ಇದ್ದೀರಾ. ಒಂದು ಇವ್ರ ಪರವಾಗಿ ನಾನೇನು ಹೇಳ್ತಿದ್ದೀನಿ ಅಂದ್ರೆ, ತುಂಬಾ ಇವರು ನಮ್ಮ ಒಡನಾಟ ತುಂಬಾ ವರ್ಷದಿಂದ ಇದೀವಿ. ಇವರ ನಡವಳಿಕೆ ಆಗ್ಲಿ, ಹಾವಭಾವ ಆಗ್ಲಿ, ಇವ್ರು ನಮ್ಮ ಜೊತೆ ಇರುವಂತ ರೀತಿ ನೀತಿಗಳಾಗ್ಲಿ ಎಲ್ಲ ತುಂಬಾ ನಮಗೆ ಇಷ್ಟ ಆಗಿದೆ. ಏನಂದ್ರೆ, ಒಂದು ಇವರಲ್ಲಿ ಇಷ್ಟ ಆಗಿರುವಂತದ್ದು ಪ್ರಾಮಾಣಿಕತೆ, ಸ್ವಾವಲಂಬಿ ಜೀವನ. ಒಂದಿಷ್ಟು ಇವ್ರು ಮಾಡೋದ್ರಿಂದ ಒಂದಿಷ್ಟು ಜನಗಳಿಗೆ ಸಹಾಯ ಆಗುತ್ತೆ, ಒಂದು ಉದ್ದೇಶ. ಮತ್ತೆ ಕನ್ನಡ ಸಿನಿಮಾ ರಂಗದಲ್ಲಿ ಏನಾಗ್ತಿದೆ ಅಂದ್ರೆ, ಎಷ್ಟೋ ಫಸ್ಟ್ ಟೈಮಿಗೆಲ್ಲ ಮೊದ್ಲಿಂದ ತಮಿಳ್ನಾಡು, ಆಂಧ್ರ ಪ್ರದೇಶ, ಬೇರೆ ಬೇರೆ ಕಡೆಗಳಿಂದ ಇದನ್ನೆಲ್ಲ ತರ್ತಾ ಇದ್ರು. ಇವರು ಇದಾಗಿ ಚಿಂತನೆಯನ್ನು ಮಾಡದೆ ಈ ತರ ವಿಷಯ ಚಿಂತನೆ ಜಾಸ್ತಿ ಮಾಡೋದ್ರಿಂದ ಇವರು ಏನ್ ಮಾಡಿದ್ದಾರೆ, ಅಂತ ವಸ್ತುಗಳನ್ನ ನಾವೇ ಯಾಕೆ ರೆಡಿ ಮಾಡಬಾರ್ದು, ನಾವು ಯಾಕೆ ಸ್ವಾವಲಂಬಿ, ಇನ್ನೊಬ್ಬರ ಜೊತೆ ಯಾಕೆ ನಾವು ಕೇಳ್ಬೇಕು. ಆ ಉದ್ದೇಶದಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ನಮ್ಮಿಂದ ಏನಾದ್ರು ಒಂದು ಪ್ರಯೋಗಗಳ ಮುಖಾಂತರನ ಒಂದು ಒಳ್ಳೆ ಒಂದು ಉದ್ದೇಶದಿಂದ ಏನಾದ್ರು ನೀಡ್ಬೇಕಂತ ಒಂದು ಇವ್ರದ್ದು ಯಾವಾಗ್ಲೂ ಒಂದು ತುಡಿತ. ಹೇಗೆ ಅಂದ್ರೆ, ಈಗ ಕೂತ್ರು ನಿತ್ರು ಎಲ್ಲ ಇದ್ರದ್ದೇ ಯೋಚನೆ ಮಾಡುವಂತದ್ದು. ಯಾಕಂದ್ರೆ ಒಂದು ವಸ್ತು ರೆಡಿ ಆಗ್ಬೇಕು ಅಂದ್ರೆ ಅದು ಉತ್ತಮ ಗುಣಮಟ್ಟದಲ್ಲಿ ಇರ್ಬೇಕು. ಆ ಗುಣಮಟ್ಟ ಉತ್ತಮ ಇರ್ಬೇಕಂದ್ರೆ ಅಲ್ಲಿ ಏನಾಗಿದೆ, ಅದು ಉತ್ತಮ ಗುಣಮಟ್ಟ ಅಂದ್ರೆ ಅವ್ರಿಗೆ ಹೇಗೆ ಬೇಕು ಆ ರೀತಿ ಮಾಡ್ಕೊಡೋದು ಒಂದು ದೊಡ್ಡ ಟಾಸ್ಕ್. ಅದು ಈಗ ಒಂದು ವಸ್ತು ಏನೋ ರೆಡಿ ಆಗಿದೆ, ನೀವು ನೋಡಿದ್ರೆ ಒಂದಿಷ್ಟು ವಸ್ತುಗಳು ಅದೆಲ್ಲ ಒಂದು ಬೇರೆ ಬೇರೆ ವಿಧಾನದಲ್ಲಿ ಪ್ರಯೋಗ ಮಾಡಿ ಯಾವ್ದು ರೀತಿಯಲ್ಲಿ ನಾವು ಅದನ್ನ ತೋರ್ಸ್ಕೋಬಹುದು, ವ್ಯಕ್ತಪಡಿಸ್ಕೋಬಹುದು, ಇಲ್ಲ ಸಿನಿಮಾಟಿಕ್ ಆಗಿ ಅದು ಹೆಂಗೆ ವಿಜುವಲೈಸ್ ಆಗುತ್ತೆ ಅನ್ನೋ ಒಂದು ಚಿಂತನೆಯಲ್ಲಿ ಇದ್ದಾರೆ. ಈ ತರನೇ ತುಂಬಾ ಪ್ರಯೋಗಗಳನ್ನ ಮಾಡ್ತಿರುವಾಗ ನಮಗೇನ್ ಅನ್ಸುತ್ತೆ, ಇಷ್ಟೆಲ್ಲ ಶ್ರಮ ಪಡ್ತಿದ್ದಾರೆ, ಇಷ್ಟೆಲ್ಲ ಚಿಂತನೆ ಮಾಡ್ತಿದ್ದಾರೆ ಅಂದಾಗ ನಾವು ಇವ್ರ ಜೊತೆ ಯಾಕೆ ಸೇರ್ಬಾರ್ದು
ಅನ್ನೋ ಒಂದು ಉದ್ದೇಶದಿಂದ ತುಂಬಾ ವರ್ಷಗಳಿಂದ ಇವ್ರ ಜೊತೆ ಸಹಾಯಕವಾಗಿ ನಾವು ಒಂದು ವಿಷಯದಲ್ಲಿ ಏನೋ ಒಂದು ವಿಷಯ ನಮ್ಮಲ್ಲಿ ಗೊತ್ತಿರುತ್ತೆ, ಇಲ್ಲ ಅವರಲ್ಲಿ ಗೊತ್ತಿರುತ್ತೆ, ನಮ್ಮಲ್ಲಿ ಒಂದು ಅದನ್ನ ಅವ್ರಿಗೆ ಗೊತ್ತಿರೋ ವಿಷಯನ ನಾವು ಶೇರ್ ಮಾಡ್ತೀವಿ, ನಮಗೆ ಗೊತ್ತಿರೋ ಅವ್ರ ವಿಷಯ, ಈ ತರ ರೀತಿಯಲ್ಲಿ ತುಂಬಾ ಪ್ರಯೋಗಗಳನ್ನ ಮಾಡಿ ಸಕ್ಸಸ್ ಆಗಿದ್ದೀವಿ. ಮತ್ತೆ ನಮ್ಮ ಕೊನೆದಾಗ ಏನೇನ್ ಹೇಳ್ತೀನಿ ಅಂತ, ಈ ತರ ಶ್ರಮ ವಹಿಸಿ ಒಂದು ಕ್ರಿಯಾಶೀಲತೆಯಲ್ಲಿ ತೊಡಸ್ಕೊಂಡು ಇಷ್ಟೆಲ್ಲ ಬೆಳೆದು ಬಂದಿರೋರಿಗೆ ನಮ್ಮ ಕನ್ನಡ ಸಿನಿಮಾ ರಂಗದವರು ತುಂಬಾ ಪ್ರೋತ್ಸಾಹಿಸಿಂದ ಎಷ್ಟೋ ಜನಗಳಿಗೆ ಕೆಲಸ ಆಗಿರ್ಬೋದು, ಇನ್ನೊಂದು ಏನೋ ಒಂದು ಸ್ವಾವಲಂಬಿಯಾಗಿ ಬೆಳೆಯೋಕೆ ಒಂದು ಸ್ಥಾನ ಆಗುತ್ತೆ. ಇಂಥದನ್ನ ಎಲ್ಲರೂ ಆಕ್ಚುಲಿ ಈಗ ಇಂತಹ ವ್ಯಕ್ತಿಗಳಾಗ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿರ್ತಾರೆ ಇವರು. ಇಂತಹ ಕ್ರಿಯಾತ್ಮಕವಾಗಿ ಶ್ರಮಜೀವಿ ಆಗಿರುವಂತ ಇವರಿಗೆ ಯಾವಾಗ್ಲೂ ನಮ್ಮ ಕನ್ನಡ ಸಿನಿಮಾ ರಂಗದವರು ಯಾವಾಗ್ಲೂ ಪ್ರೋತ್ಸಾಹ ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಆತ್ಮೀಯತೆ ಯಾವಾಗ್ಲೂ ನಮ್ದು ಹೀಗೆ ಇರುತ್ತೆ, ನಮ್ಮ ಸಹನ ಒಡನಾಟ ಹೀಗೆ ಇರುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆಮೇಲೆ ಇವರು ಆಕ್ಚುಲಿ ನಮ್ ಜೊತೆ ಸೇರ್ಕೊಂಡಾಗ ಮೇಡಮ್, ಅಂದ್ರೆ ನಾವು ಇವ್ರ ಆರ್ಟಿಸ್ಟ್ ಆಗಿ ಇಲ್ಲಿ ಯೂನಿವರ್ಸಿಟಿನಲ್ಲಿ MFA ಮಾಡ್ತೇವೆ. ಆ MFA ಮುಗಿಸಿದ ಮೇಲೆ ನಮ್ ಜೊತೆ ಒಂದಷ್ಟು ದಿನ ಈ ತರ ಕೆಲಸಗಳನ್ನ ಶೇರ್ ಮಾಡ್ಕೊಂಡು ಕೆಲಸಗಳನ್ನೆಲ್ಲ ಮಾಡಿದ್ದಾದ್ಮೇಲೆ ಇವರಿಗೆ ಒಂದು ನಾನು ಎಲ್ಲ ನೆಲೆ ನಿಲ್ಬೇಕು ಅಂದಾಗ ರಾಮಯ್ಯ ಕಾಲೇಜಲ್ಲಿ ಈಗ ಲೆಕ್ಚರರ್ ಆಗಿ ಆರ್ಟ್, ಅದರಲ್ಲೂ ಡಿಸೈನಿಂಗ್ ಕಾಲೇಜ್ ಎಸ್ಪೆಷಲಿ ಅದು ಸ್ವಲ್ಪ ಚಾಲೆಂಜಿಂಗ್ ಅದ ಒಂದು ಕಾಲೇಜ್. ಅದರಲ್ಲಿ ಇವರು ಅವ್ರಿಗೆ ಆರ್ಟ್ ಸಂಬಂಧಪಟ್ಟಿದ್ದನ್ನ ಇವರು ಅಂದ್ರೆ ಇಂಡಸ್ಟ್ರಿ ಮಾಡ್ತಾರೆ. ಅದ್ರಲ್ಲಿ ಇಂಡಸ್ಟ್ರಿಯಲ್ ಡಿಸೈನ್ ಅಂತ ಹೇಳಿ ಅದರಲ್ಲಿ ಈಗ ಫೌಂಡೇಶನ್ ಡ್ರಾಯಿಂಗ್, ಪೇಂಟಿಂಗು, ಆಮೇಲೆ ನಾವು ಇನ್ನೂ ಹೊಸ ರೀತಿಯಲ್ಲಿ ಕಲಿತಾ ಹೋಗ್ಬೋದು ವಿದ್ಯಾರ್ಥಿಗಳಿಂದ ಅನ್ನೋ ಉದ್ದೇಶದಿಂದ ನಾನು ಅಲ್ಲಿ ಸೇರ್ಕೊಂಡು ಒಂದು ಕೆಲಸನ ಮಾಡ್ತಾ ಇದ್ದೀನಿ. ನನಗೂ ಅದು ತೃಪ್ತಿ ತಂದಿದೆ. ಮತ್ತೆ ಆ ಕೆಲಸ ಮಾಡ್ತಿದ್ದ ಅನ್ನೋ ಉದ್ದೇಶದಿಂದ ನಾನು ಇವ್ರನ್ನ ದೂರ ಮಾಡ್ಕೊಳಕ್ ಆಗಲ್ಲ. ನಮ್ಗೆ ಯಾವತ್ತು ನಾವು ಇವರ ಜೊತೆ ಇದ್ದೀವಿ, ಮುಂದಕ್ಕೂ ಜೊತೆ ಇರ್ತೀವಿ, ಎಲ್ಲರೂ ಇವ್ರ ಜೊತೆ ಇರ್ಬೇಕಂತ ಒಂದು ಕೇಳ್ಕೊಂಡು. ಆಮೇಲೆ ಇವರು ಮೇಡಮ್ ಅದ್ರ ಜೊತೆನು ಸಣ್ಣ ಪುಟ್ಟದ್ದೇನಾದ್ರೂ ಕ್ರಿಟಿಕಲ್ ಆಗಿದ್ರೆ ಬಂದು ನೈಟ್ ನಮ್ಗೊಂದಷ್ಟು ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ನಮ್ಗೆ ಆಗ್ತಾ ಇಲ್ಲ, ಏನೋ ಬಿಸಿ ಆಯ್ತು, ಮೆಂಟಲಿ ಟೆನ್ಷನ್ ಆಯ್ತು, ಇದ್ಯಾಕೋ ಬರ್ತಾ ಇಲ್ಲ ಅಂದಾಗ ಇವರು ಅದ್ರ ಸಾಲ್ವ್ ಮಾಡಿದ್ದು ಉದಾಹರಣೆನೂ ಇದೆ ಬೇಕಾದಷ್ಟು. ನೋಡಿದ್ರಲ್ಲ, ನಾವು ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ ಗಳಿಗೆ ಯೂಸ್ ಮಾಡುವಂತ ಪ್ರಾಪರ್ಟಿನ ನಿಜವಾಗ್ಲೂ ಅಂದ್ಕೊಂಡು ನಾವು ಕುಂತಿದ್ದವರೇ ಭಯ ಪಡ್ತೀವಿ. ಆ ಬ್ಲಡ್, ಇದು ಗನ್ನು, ಆ ಮಚ್ಚು ಲಾಂಗ್ ಎಲ್ಲ ನೋಡಿ. ಬಟ್ ಇಲ್ಲಿ ನೋಡಿದಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಆದ್ರೆ ಇದು ನೋಡ್ದಷ್ಟು ಈಸಿ ಅಲ್ಲ, ಅದ್ರಿಂದ ಬಹಳಷ್ಟು ಶ್ರಮ ಪಟ್ಟು ಇವರು ಕೆಲಸ ಮಾಡ್ತಾರೆ. ಮಲ್ಲಿಕಾರ್ಜುನ್ ಅವರು ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳಿಗೂ ಒದಗಿಸ್ಕೊಡ್ತಾ ಇದ್ದಾರೆ. ನಮಗೂ ಇವತ್ತು ಈ ಪ್ರಾಪರ್ಟಿಗಳನ್ನೆಲ್ಲ ನೋಡಿ ಖುಷಿ ಆಯ್ತು. ನೆಕ್ಸ್ಟ್ ಇಂಥದೇ ಒಂದು ಹೊಸ ಪ್ರೋಗ್ರಾಮ್ಗಳ ಜೊತೆ ನಿಮ್ಗೆ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.